ಕ್ರಿಕೆಟಿಗ ಯಜುವೇಂದ್ರ ಚಹಲ್ ಮತ್ತು ಧನಶ್ರೀ ವರ್ಮಾ ವಿಚ್ಛೇದನ ಪಡೆದಿರುವುದು ಗೊತ್ತೇ ಇದೆ. ಬಾಂದ್ರಾ ಕೌಟುಂಬಿಕ ನ್ಯಾಯಾಲಯ ಇಬ್ಬರ ವಿಚ್ಛೇದನ ಅರ್ಜಿಗೆ ಅನುಮೋದನೆ ನೀಡಿತ್ತು. ಆದ್ರೆ ಈಗ ಸಾಕಷ್ಟು ಸದ್ದು ಮಾಡ್ತಿರೋದು ಚಹಲ್ ಕೋರ್ಟ್ಗೆ ಬರುವಾಗ ಧರಿಸಿದ್ದ ಟಿ ಶರ್ಟ್ ಮೇಲಿನ ಬರಹ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಏನಿದು ಬರಹ ಎಂಬ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಚಹಲ್ ಧರಿಸಿದ್ದ ಟಿ ಶರ್ಟ್ ಮೇಲೆ ಬಿ ಯುವರ್ ಓನ್ ಶುಗರ್ ಡ್ಯಾಡಿ ಎಂದು ಬರೆದಿತ್ತು. ಇದರಿಂದಾಗಿಯೇ ಚಹಲ್ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆ ನಡೆಯುತ್ತಿದೆ. ಅನೇಕ ನೆಟ್ಟಿಗರು ಅವರು ಬೇಕು ಬೇಕೆಂದೇ ಈ ಟಿ ಶರ್ಟ್ ಧರಿಸಿ ಬಂದಿದ್ದಾರೆಂದು ಹೇಳ್ತಿದ್ದಾರೆ. ವಿಚ್ಛೇದನ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಚಹಲ್ ಮತ್ತು ಧನಶ್ರೀ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ಹೊರಟು ಹೋಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಚಹಲ್ ಧರಿಸಿದ ಟಿ ಶರ್ಟ್ ಗಮನ ಸೆಳೆದಿದೆ. ಸಾಮಾನ್ಯವಾಗಿ ಶುಗರ್ ಡ್ಯಾಡಿ ಅಂದ್ರೆ ಶ್ರೀಮಂತ ವ್ಯಕ್ತಿಯೊಬ್ಬ ತನ್ನ ಹಣ ಅಥವಾ ಉಡುಗೊರೆಗಳ ಮೂಲಕ ಸಂಗಾತಿಯನ್ನ ಪಡೆಯುವವನು ಎಂಬ ಅರ್ಥವಿದೆ. ಚಹಲ್ ಈ ಟಿ ಶರ್ಟ್ ಧರಿಸಿರುವುದು ಆಕಸ್ಮಿಕವೋ ಅಥವಾ ಉದ್ದೇಶಪೂರ್ವಕವೋ ಎಂಬುದು ಗೊತ್ತಿಲ್ಲವಾದರೂ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಶುಗರ್ ಡ್ಯಾಡಿ ಎಂಬ ಪದವು ಮೂಲತಃ ಇಂಗ್ಲಿಷ್ನಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ಸೂಚಿಸುತ್ತದೆ. ಆ ವ್ಯಕ್ತಿಯು ಸಾಮಾನ್ಯವಾಗಿ ತನ್ನ ಸಂಗಾತಿ ಅಥವಾ ಯಾರಿಗಾದರೂ ಆರ್ಥಿಕ ಸಹಾಯ, ಐಷಾರಾಮಿ ಜೀವನ ಶೈಲಿ ಅಥವಾ ಉಡುಗೊರೆಗಳನ್ನ ನೀಡುತ್ತಾನೆ. ಆದ್ರೆ ಬಿ ಯುವರ್ ಓನ್ ಶುಗರ್ ಡ್ಯಾಡಿ ಅಂದ್ರೆ ಬೇರೆಯವರ ಮೇಲೆ ಆಶ್ರಯಿಸದೆ ನೀವೇ ನಿಮ್ಮ ಸಂಪತ್ತು, ಸಂತೋಷ ಮತ್ತು ಯಶಸ್ಸನ್ನ ಗಳಿಸಿ ನಿಮ್ಮನ್ನು ನೀವೇ ನೋಡಿಕೊಳ್ಳಿ ಎಂಬ ಅರ್ಥವನ್ನು ಹೊಂದಿದೆ. ಇತ್ತ ಧನಶ್ರೀ ವರ್ಮಾ ಸರಳ ಲುಕ್ನಲ್ಲಿ ಕೋರ್ಟ್ಗೆ ಆಗಮಿಸಿದ್ರು. ಮಾಸ್ಕ್ ಧರಿಸಿ ಕಪ್ಪು ಗಾಗಲ್ನಿಂದ ಮುಖ ಮುಚ್ಚಿಕೊಂಡಿದ್ದ ಅವರು ಬಿಳಿ ಟಿ ಶರ್ಟ್ ಮತ್ತು ನೀಲಿ ಜೀನ್ಸ್ನಲ್ಲಿ ಕಂಡುಬಂದ್ರು. ಆದ್ರೆ ಚಹಲ್ ಅವರ ಟಿ ಶರ್ಟ್ ಸಂದೇಶ ಮಾತ್ರ ಎಲ್ಲರ ಮನದಲ್ಲಿ ಪ್ರಶ್ನೆಗಳನ್ನ ಹುಟ್ಟುಹಾಕಿತ್ತು. ವಿಚ್ಛೇದನವನ್ನ ದೃಢಪಡಿಸಿದ ಚಹಲ್ ವಕೀಲರು ಧನಶ್ರೀ ಜೊತೆಗಿನ ಚಹಲ್ ಸಂಬಂಧ ಕೊನೆಗೊಂಡಿದೆ. ಧನಶ್ರೀಗೆ ಚಹಲ್ ಜೀವನಾಂಶವಾಗಿ 4.75 ಕೋಟಿ ರೂಗಳನ್ನ ನೀಡಿದ್ದು ಅದರಲ್ಲಿ 2.37 ಕೋಟಿ ರೂಗಳನ್ನ ಈಗಾಗಲೇ ಪಾವತಿಸಲಾಗಿದೆ ಎಂದಿದ್ದಾರೆ. ಒಟ್ಟಿನಲ್ಲಿ ಚಹಲ್ ಮತ್ತು ಧನಶ್ರೀ ಸಂಬಂಧ ಅಧಿಕೃತವಾಗಿ ಮುರಿದು ಬಿದ್ದಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.